ಇದು ಡಯಾಬಿಟಿಸ್ ಪೇಷಂಟ್ಸ್ಗೆ ಸೂಪರ್ ಇದು. ಸೊ ನಮಗೆ ನಮ್ಮ ಶರೀರದಲ್ಲೇನೆ ಶಕ್ತಿ ಇದೆ ಅದನ್ನ ಕರೆಕ್ಷನ್ಸ್ ಮಾಡೋದಕ್ಕೆ. ಫಸ್ಟ್ ನಮ್ಮ ಬಾಯಿ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಈ ಸರಿ 1 ತಿಂಗಳು ಬಂದ ತಕ್ಷಣ ಹೇಳಿದ್ರು ಖುಷಿಯಾಗಿ, ಸರ್ 6.28 ಬಂದಿದೆ. ನಂಬರ್ 1. 3 ವರ್ಷದ್ದು ಹಲ್ಲು ಹೊರಟೋಗಿದೆ, 3 ವರ್ಷದ್ದು ತಲೆನೋವು ಹೋಗಿದೆ. ನಿಮ್ಮಮ್ಮ 25% ಒಳಗಡೆ ಅನ್ನ ರೊಟ್ಟಿ ತಿಂದ್ರೆ ಅಂತ ಗೊತ್ತಾಯ್ತು ಇವಾಗ ಬಂದ ತಕ್ಷಣ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಗರಿ ದ ನಿ ರ ಸರಿ ದ ನ ದ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ಕಾರ ಸರ್. ಇವತ್ತು ಮತ್ತೊಂದು ವಿಶೇಷ ಭಾನುವಾರ, ವಿಶೇಷ ಸಂಚಿಕೆ. ಯಾಕೆ ಅಂದರೆ ಇವರಿಗೆ ನಿದ್ದೆ ಬರ್ತಿದ್ದಿಲ್ಲ, ಮೈಗ್ರೇನು, ಹಲ್ಲುನೋವು. ಎದರಿಂದ? ಡಯಾಬಿಟಿಸ್ ಇಂದ. ನೋಡಿ, ಡಯಾಬಿಟಿಸ್ ಇಸ್ ಮದರ್ ಆಫ್ ಮೆನಿ ಡಿಸೀಸ್ ಅಂತಾರೆ ಸರ್. ಆಲ್ ಡಿಸೀಸ್, ನಾಟ್ ಮೆನಿ. ಸೊ ಇವತ್ತು ಇದೂ ಇರ್ತದೆ ಅದರ ಸೈಡ್ ಎಫೆಕ್ಟ್ ಡಯಾಬಿಟಿಸ್ ಇಂದು. ಇವ್ರಿಗೆ 8.9 ಇರೋ ಒಂದು HbA1c 1 ತಿಂಗಳಲ್ಲಿ 6.28 ಆಗಿದೆ. ಆ ಕತೆ ಕೇಳ್ಬಿಡೋಣ ಸರ್, ನೀವು ಹೇಳಿ ಸರ್. ಓಕೆ, ಒಂದಂತೂ ಹೇಳ್ತೀನಿ. ನಂದೆಲ್ಲ ಏನ್ ಗೊತ್ತಾ, ಎಕ್ಸಾಗ್ರೇಷನ್ ಇಲ್ಲ, ಹೌದು, ಅತಿಶಯೋಕ್ತಿ ಇಲ್ಲ. ಕರೆಕ್ಟ್. ಯಾಕಂದ್ರೆ ಈಗ ಆ ಏಜುನೂ ಇಲ್ಲ, ಅತಿಶಯೋಕ್ತಿ ಮತ್ತೆ ಇದು ಮಾಡೋದೊಂದು ಪ್ರಮೇಯನೂ ಇಲ್ಲ, ನೆಸೆಸಿಟಿನೇ ಇಲ್ಲ. ಆಲ್ರೆಡಿ ನಾನು ಪವರ್ನೆಲ್ಲ ನೋಡೇ ಇದ್ದೀನಿ ಆಸ್ ಅನ್ IAS ಆಫೀಸರ್ ಎಲ್ಲಾನು. ಸೊ ಈಗ ಇವರ ಹೆಸರು ಪುಟ್ಟಮ್ಮ ಅಂತ. ಪುಟ್ಟಮ್ಮ 73 ವರ್ಷ ಏಜು. ಈಗ ಎಲ್ಲ ಹೋಪ್ಸ್ ಹೊಡೋಗಿತ್ತು ಅವ್ರಿಗೆ, ಎಲ್ಲ ಕಡೆನೂ ಹೋಪ್ಸ್ ಹೋಗಿತ್ತು. ಅದಕ್ಕೆ ಅನ್ನೋದು ಅವ್ರು ಹೇಳೋ ಹೊರಡಿಸದೇನೆ ಈಗ ನಾನು ಬುಕ್ ಬರ್ದಿರೋದು ನೋಡ್ರಿ, ಹೋಪ್ಸ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಅವ್ರು ಎಲ್ಲದನ್ನ ಇದು ನ್ಯೂ ಸೈನ್ಸ್. ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್, ಒಂದು ಸೈನ್ಸ್ ನಾಲೆಡ್ಜ್ ಡೆವಲಪ್ಮೆಂಟ್. ಇವರಿಗೆ 3 ವರ್ಷ 4 ವರ್ಷದಿಂದ ಹಲ್ಲು ನೋವು, ನಿದ್ದೆ ಮಾಡ್ತಾ ಇಲ್ಲ, ತಲೆನೋವು. ಒಂದು 25-30 ವರ್ಷದಿಂದ ಏನೋ ಬಹುಶಃ ಡಯಾಬಿಟೀಸ್. ಆಮೇಲೆ ಎಷ್ಟು ಟ್ಯಾಬ್ಲೆಟ್ಸ್ ಇದೆಯೋ ಅಷ್ಟು ತಗೊಳ್ತಾ ಇದ್ರು. ಈಗ ಡಾಕ್ಟರ್ BA ಮೆಗ್ಡೆ ಸಾಹೇಬ್ರು ಹೇಳ್ತಾರಲ್ಲ, ಸುಮಾರು ನಾವು ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತೀವಿ, ಆದರೆ ಅದರಿಂದ ಉಪಯೋಗ ಆಗೋದು ದೇವರಿಗೆ ಗೊತ್ತು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಇವರು ಬ್ಲಡ್ ತಿನ್ನರು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಕ್ಯಾಲ್ಸಿಯಂ ಟ್ಯಾಬ್ಲೆಟು, ವೈಟಮಿನ್ B12, ವೈಟಮಿನ್ D ಎಲ್ಲ ತಗೊಳ್ತಾ ಇದ್ರು. ಆದರೂ ಸಹ ಅದೇ ಲೆವೆಲ್ ಆಗಿತ್ತು. ಸೊ ನಾನು ಒಂದೇ ಹೇಳಿದೆ, ಡಯಾಬಿಟಿಸ್ ಇಟ್ಕೊಳ್ರಿ. ಯಾಕಂದ್ರೆ 7.5 7.5 ಒಳಗಡೆ ಇತ್ತು ಅಂದ್ರೆ ನಾನೇನು ಪ್ರಮೋಟ್ ಮಾಡೋದಿಲ್ಲ. ಏನು ನನ್ನದ್ರ ಜೊತೆನಲ್ಲಿ ಕಾಂಪೇಟಬಲ್ ಇದೆ, ಯಾತಕ್ಕೆ ಬೇಕು? ಲೋ ಶುಗರ್ ಆಗುತ್ತೆ, ಮತ್ತೆ ಹಸಿವು ಜಾಸ್ತಿ, ಮತ್ತೆ ಎಷ್ಟು ತಿನ್ಬೇಕು, ಮತ್ತೆ ಶುಗರ್ ಜಾಸ್ತಿ ಆಗ್ತದೆ. 7.5 HbA1c ಇದ್ರೆ ಒಳಗಡೆ ಇತ್ತು ಅಂದ್ರೆ ನನ್ನ ಟ್ರೀಟ್ಮೆಂಟ್ ತಗೊಳ್ಳೋ ಹೊತ್ತಿನಲ್ಲಿ ಅವ್ರ ಇಚ್ಛೆ ಅನುಸಾರ ಇನ್ಸುಲಿನ್ ಅಲ್ಲಿ ಇರ್ಲಿ, ಟ್ಯಾಬ್ಲೆಟ್ಸ್ ಅಲ್ಲಿ ಹೊರಬರ್ಬೋದು. ಸೊ ನಮಗೆ ನಮ್ಮ ಶರೀರದಲ್ಲೇನೆ ಶಕ್ತಿ ಇದೆ ಅದನ್ನ ಕರೆಕ್ಷನ್ಸ್ ಮಾಡೋದಕ್ಕೆ. ಫಸ್ಟ್ ನಮ್ಮ ಬಾಯಿ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಇಲ್ಲಿ ಅವರು ಬಂದಾಗ ಮೊನ್ನೆ ಬಂದಿರೋ ನೋಡಿದೆ 9.4 ಏನಾಯ್ತು. ನಕ್ಕೊಂಡು, ಸರ್ ನಾನೆಲ್ಲ ಚೆನ್ನಾಗಿದ್ದೀನಿ, ಇದೆಲ್ಲ ಬಂದಿದ್ದು ಸ್ವಲ್ಪ ನೋಡಿ, ತಲೆ ಕೆಲ್ಸಕ್ಕೆ ಹೋಗ್ಬಿಟ್ರಿ. ನೆಕ್ಸ್ಟ್ ಮಂತ್ ಸ್ಲೋ ಮ್ಯಾಜಿಕ್ ಅಂತೂ ಅಲ್ಲ, ಬಾಡಿ ಇದಾಂದಾಗಿ ರಿಜುವಿನೇಷನ್ ಆಗುತ್ತೆ. ಈಗ ನಿಮ್ಗೆ ಕಂಫರ್ಟ್ ಆಗಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ BA ಮೆಗ್ಡೆ ಸಾಹೇಬ್ ಹೇಳ್ತಾರಲ್ಲ, ಬಾಡಿ ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್, ಆಮೇಲೆ ಬ್ಲಡ್ ಪ್ಯಾರಾಮೀಟರ್ಸ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಹೆಲ್ದಿಯಾಗಿ ಫೀಲ್ ಆಗ್ತಿದ್ರಿ ಅಂದ್ರೆ ಬ್ಲಡ್ ಟೆಸ್ಟೇ ಮಾಡಬೇಡ್ರಿ. ಈಗ ನಾನು ಮಾಡ್ಸೇ ಇಲ್ಲ, ಈಗ 1 ವರ್ಷ ಆಯ್ತು. ಸೊ ಈಗ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪುಟ್ಟಮ್ಮ. ಇವ್ರದ್ದು ಮೋರ್ ದ್ಯಾನ್ 20-30 ಇಯರ್ಸ್. 1 ತಿಂಗಳಿಗೆ ಬಂದ್ರು ಅವರು ಮಗಳ, ಅವ್ರ ಅಮ್ಮನ ಕರ್ಕೊಂಡು ಬಂದ್ರು. ನಾನು ಮಿಸ್ಟೇಕ್ಲಿ 75 ವರ್ಷ ಇಲ್ಲ ಸರ್, ನಾನು 73 ವರ್ಷ ಅಂದ್ರೆ ಏಜ್ ಕಾನ್ಶಿಯಸ್ನೆಸ್ ಎಷ್ಟಿದೆ ಅಂತ. ಸೊ ಖುಷಿ ಆಗೋಯ್ತು ನನಗೆ. ಏನು ಎಲ್ಲ ಮೆಡಿಕೇಶನ್ಸ್ ಬಿಟ್ಟಿದ್ರು ಎಕ್ಸೆಪ್ಟ್ ಡಯಾಬಿಟಿಸ್. ಈ ಸರಿ 6.2 ಬಂತಲ್ಲ, ಮೊದಲು 8 ಮೇಲೆ ಇತ್ತು, 8.9. ಅದಕ್ಕೆ ಡಯಾಬಿಟಿಸ್ ಮೆಡಿಕೇಶನ್ಸ್, ಆಮೇಲೆ ಬ್ಲಡ್ ತಿನ್ನೋಸ್ ಅವೆಲ್ಲ ಏನೆಲ್ಲ ತಗೊಳ್ತಾ ಇದ್ರು. ಅವನ್ನೆಲ್ಲ ಹೇಳಿದೆ, ಇಷ್ಟ ಆಯ್ತು ತಗೊಳ್ಳಿ, ಇಷ್ಟ ಬಿಡ್ಬೇಡ ಸರ್, ನಮ್ಗೆ ಇಷ್ಟೆಲ್ಲ ತಗೊಂಡು ಏನೂ ಆಗಿಲ್ಲ, ನಾವು ಬಿಟ್ಬಿಡ್ತೀವಿ. ಏನ್ ನೀವ್ ಹೇಳ್ರಿ, ಏನ್ ತಗೊಳ್ಬೇಕು ಅಂತ. ಡಯಾಬಿಟಿಸ್ ಬಿಡಕ್ ಹೋಗ್ಬೇಡ್ರಿ, ಅದು ನೆಕ್ಸ್ಟ್ ಮಂತ್ ನಾನು ಹೇಳ್ತೀನಿ.
ಸೊ ಈ ಸರಿ 1 ತಿಂಗಳು ಬಂದ ತಕ್ಷಣ ಹೇಳಿದ್ರು ಖುಷಿಯಾಗಿ, ಸರ್ 6.28 ಬಂದಿದೆ. ನಂಬರ್ 1. 3 ವರ್ಷದ್ದು ಹಲ್ಲು ಹೊರಟೋಗಿದೆ, 3 ವರ್ಷದ್ದು ತಲೆನೋವು ಹೋಗಿದೆ, ಬಾಡಿ ಹಗುರ, ಏನೋ ಒಂಥರ ಲವಲವಿಕೆ, ಏನೋ ಒಂದು ಹೊಸ ಲೈಫ್ ಬಂದಿದೆ ಅಂತ ಅವರೇ ಹೇಳಿದ್ದಾರೆ. ಸರ್, ಇವಾಗ ಪುಟ್ಟಮ್ಮ ಅವರು 8.9 ಇತ್ತು, ಅಲ್ಲಿಂದ 6.28 ಆಯ್ತು. ಇವ್ರದ್ದು ಊಟದ ಪದ್ಧತಿ, ಆಹಾರ ಪದ್ಧತಿ ಮತ್ತು ಅವ್ರು ಏನು ತಗೊಳ್ತಿದ್ರು? ಸಪ್ಲಿಮೆಂಟ್ಸು ಅಂತ ಹೇಳ್ರಿ ಅಥವಾ ಆಯುರ್ವೇದಿಕ್ ಮೆಡಿಸನ್ ಅಂತ ಹೇಳ್ರಿ. ಒಂದು ಶುಗರ್ ಕೇರು, ಇನ್ನೊಂದು ಗ್ಯಾಸ್ಟ್ರೋ ಕೇರು, ಇನ್ನೊಂದು ರೀನಲ್ ಕೇರು, ಕಿಡ್ನಿ ಕೇರು, ಬೆಳಿಗ್ಗೆ ಮತ್ತೆ ಸಂಜೆ, ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರ್. ಆ ನಂತರ ಆಹಾರ ಪದ್ಧತಿ, ಅನ್ನ ಆಗಲಿ ರೊಟ್ಟಿ ಆಗಲಿ 25% ಒಳಗಡೆ. ಮೇನ್ ಶುಗರ್ಸ್ ಇರೋದು ಈ ಫ್ರೂಟ್ಸ್ ಇಂದ ಅಲ್ಲ, ಡ್ರೈ ಫ್ರೂಟ್ಸ್ ಇಂದ ಅಲ್ಲ, ಮೇನ್ ಬರೋದು ಅನ್ನ ಮುದ್ದೆಯಿಂದ. ಅದು ಯಾರು ಹೇಳಲ್ಲ. 70% ಅದರಲ್ಲಿ ಶುಗರ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ಸ್. ಹೆಲ್ತಿ ಪರ್ಸನ್ ಇದ್ದವರು 50% ತಗೊಳ್ಬೇಕು, ಇನ್ನು 50% ಸಲಾಡ್ಸ್ ಅಂತ ಅದು ಇದೆಲ್ಲ ತಗೊಳ್ಬೇಕು. ಈ ರೀತಿ ಹೆಲ್ತ್ ಇಶ್ಯೂ ಇರೋರು 25% ಒಳಗಡೆ ತಗೊಳ್ಬೇಕು. ಇವರು ಅದು ಮಾಡಿದ್ರು. ಅದಾದ್ಮೇಲೆ ಅವ್ರ ಮಗಳು ಹೇಳ್ಬಿಟ್ಟಿದ್ದಾರೆ, ಸರ್ ಇನ್ನೂ ನೆಟ್ಗೆ ಮಾಡಿಲ್ಲ ಅವರು ಅಂತ. ನೆಟ್ಗೆ ಡಯಟ್ ಮಾಡಿಲ್ಲ, ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅಂತ ಅವ್ರ ಮಗಳೇ ಹೇಳಿದ್ದಾರೆ. 60% ಮೇಲೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು, ಕೋಸಂಬರಿ 1 ಕಟೋರಿ, ಅಟ್ಲೀಸ್ಟ್ ಮಧ್ಯಾಹ್ನ ಲಂಚ್ಗೆ 1 ಕಟೋರಿ, ಅಂದ್ರೆ 1 ಕಪ್, ರಾತ್ರಿ 1 ಕಪ್. ಅದರಿಂದ ಏನಾಗ್ತದೆ, ಶಕ್ತಿ ಚೆನ್ನಾಗಿ ಬರ್ತೈತೆ, ಹಸಿವಾಗಲ್ಲ. ಆಮೇಲೆ 4ನೇ ದಿನನೇ 50% ಕಡಿಮೆ ಬರಬೇಕು ಮೆಡಿಕೇಶನ್ಸ್, ಯಾವುದು ಡಯಾಬಿಟಿಸ್. ಇಲ್ಲಾಂದ್ರೆ ಹಸಿವು ಜಾಸ್ತಿ ಆಗ್ತಾರೆ, ಮತ್ತೆ ಎಷ್ಟು ತಿಂತಾರೆ, ಮತ್ತೆ ಶುಗರ್ ಜಾಸ್ತಿ ಆಗ್ತಾ ಇರ್ತದೆ. ಪ್ಲಸ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು. 2 ಸರಿ ಹಸಿ ತರಕಾರಿ ಜ್ಯೂಸು, 2 ಸರಿ ಅಗಸೆ ಮಜ್ಜಿಗೆ, 2 ಸರಿ ಬಾಳೆದಿನ ರಸ ಅಥವಾ ಸೋರೆಕಾಯಿ ರಸ. ಈಗ ಏನಾಗಿದ್ರೆ ಹೆಣ್ಮಕ್ಳಿಗೆ ನಿಮ್ ಚಾನಲ್ ನೋಡ್ಬಿಟ್ಟು ಎಲ್ರು ಡಾಕ್ಟರ್ ಆಗೋಗ್ಬಿಟ್ಟಿದ್ದಾರೆ. ಎಲ್ರು ಸ್ವಲ್ಪ ಎಲ್ಲ ಅವ್ರಿಗೆ ಗಂಡಂದ್ರಗಳನ್ನ ಫುಲ್ ಮಾಡ್ಕೊಂಡ್ ಬರ್ತಾರೆ. ಯು ಕಾಂಟ್ ಇಮ್ಯಾಜಿನ್, ಹೈಲಿ ಎಜುಕೇಟೆಡ್ ಫ್ಯಾಮಿಲೀಸ್, ಆಮೇಲೆ ಮನೆಯಲ್ಲಿ ಎಲ್ಲಾ ಡಾಕ್ಟರ್ಗಳಿದ್ದೇನೆ. ಅದಕ್ಕೇನೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಡಾಕ್ಟರ್ ಆದ್ರೆ ಅವರು ಮನುಷ್ಯ ಅಲ್ವಾ, ಅವ್ರಿಗೇನು ಅವ್ರ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆಟೋಮೆಟಿಕ್ಲಿ ಇರುತ್ತೆ. ಅವರು ಪುಟ್ಟಮ್ಮ ಅವ್ರ ಮಾತಲ್ಲೇ ಕೇಳೋಣ ಯಾವ ರೀತಿ ಹೇಳಿದ್ರು. ಅದ ನಂತರ ನಮ್ಮ ಒಂದು ರೆಸಿಪಿ ಯಾವತ್ತು ಟೊಮ್ಯಾಟೊ ಯುನಿಕ್ ರೆಸಿಪಿ, ಅದನ್ನ ನೋಡೋಣ ಸರ್. ಓಕೆ ಸರ್, ನಮಸ್ಕಾರ, ಥ್ಯಾಂಕ್ ಯು. ಇದನ್ನ ಟೊಮ್ಯಾಟೊ ಜ್ಯೂಸ್ ಅಂತೀನಿ. ಟೊಮ್ಯಾಟೊದಲ್ಲಿ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ಡೈರಿಟಿಕ್, ಎಕ್ಸಸ್ ವಾಟರ್ ಆದ್ರೆ ಇದಾಗುತ್ತೆ. ಈಗ ಡಯಾಬಿಟಿಸ್ ಪೇಷಂಟ್ಸ್ ಆರಾಮಾಗಿ ಇದೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಅನ್ಥಿಂಕಬಲ್ ವ್ಯಾಲ್ಯೂ ಬರ್ತದೆ. ಏನು, ಒಂದು ಟೊಮ್ಯಾಟೊ, ಒಂದು ಕ್ಯಾರೆಟ್, ಒಂದು ಸ್ವಲ್ಪ ಇದು ಎಷ್ಟು ಸರ್, ಇದು 1 ಟೇಬಲ್ ಸ್ಪೂನ್, ಇದು ಇಷ್ಟು ಮಾಡ್ಕೊಂಡು ಇದೆಲ್ಲ 1 ಗ್ಲಾಸ್ ಆಗುತ್ತೆ. ಇದು 1 ಗ್ಲಾಸ್ ಆಗುತ್ತೆ. ಸ್ವಲ್ಪ 1 ಕಪ್ ನೀರು ಹಾಕೊಂಡ ಇದನ್ನ ಇದು ಎಲ್ಲ ಇದನ್ನ ಸ್ಕಿನ್ ಔಟ್ ಮಾಡ್ದ. ಇದಕ್ಕೇನು ಸ್ಕಿನ್ ಔಟ್ ಮಾಡೋದೇನ್ ಬೇಕಾಗಿಲ್ಲ, ಚಾಪ್ ಮಾಡ್ದ. ಆಮೇಲೆ ಇದೆಲ್ಲ ಚಾಪ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಇದು ಮಾಡ್ಕೊಂಡು ಅದು ಜ್ಯೂಸ್ ಮಾಡ್ಕೊಂಡ್ರೆ ಮುಗೀತು. ಈಗ 1 ಗ್ಲಾಸ್ ಜ್ಯೂಸ್ ಆಗುತ್ತೆ. ಇದಾಗ್ತೈತೆ. 1 ಕಪ್ ನೀರನ್ನು ಹಾಕ್ಬೇಕು ಅದಕ್ಕೆ. ಮಾಡ್ಕೊಂಡ್ ಬರೋಣ ಸರ್, ಈಗ ಕೊಡ್ತೀನಿ. ರೆಡಿ ಆಯ್ತು ಸರ್ ಇದು? ನೋಡ್ರಿ, ಓಹ್, ಈ ತರ ಬಂದಿದೆ. ನಿಮ್ ಟಿ ಶರ್ಟ್ ಕಲರ್ ಬಂದ್ಬಿಡ್ತು. ಅದು ಯಾಕೆಂದ್ರೆ ಆ ಟೊಮ್ಯಾಟೊ ಮತ್ತೆ ಅದು ಆ ಕೊತ್ತಂಬರಿ ಸೊಪ್ಪು ಅದೇನಾಯ್ತು, ಗ್ರೀನಿಶ್ ಡಾಮಿನೆಂಟ್ ಆಯ್ತು. ಇದಾಯ್ತು. ಕರೆಕ್ಟ್. ನೋಡಿ, ಇದು ಡಯಾಬಿಟಿಸ್ ಪೇಷಂಟ್ಸ್ಗೆ ಸೂಪರ್. ಇದು ಅವ್ರು ಅನ್ಕೊಳ್ತಾರೆ ಡಯಾಬಿಟಿಸ್, ಅಯ್ಯೋ ಕ್ಯಾರೆಟ್ ತಿನ್ನಬಾರ್ದು, ಬೀಟ್ರೂಟ್ ತಿನ್ನಬಾರ್ದು. ಬೀಟ್ರೂಟ್ ಅವೆಲ್ಲ ಸುಳ್ಳು. ಡಯಾಬಿಟಿಸ್ ಬೇಸಿಕ್ಲಿ ಬರೋದು ಮ್ಯಾಕ್ಸಿಮಮ್ ಎಕ್ಸಸ್ ಏಕದಳ ಧಾನ್ಯಗಳು, ಅಂದ್ರೆ ಅಕ್ಕಿ, ರಾಗಿ, ಸಿರಿಧಾನ್ಯ, ಜೋಳ ತಿನ್ನೋದ್ರಿಂದ. ಹೆಲ್ತಿ ಪರ್ಸನ್ 50% ತಿನ್ಬೇಕು ಈಗಿನ ಜಮಾನದಲ್ಲಿ. ಅನ್ಹೆಲ್ತಿ ಪರ್ಸನ್ ಅವ್ರು 25% ತಿನ್ಬೇಕು, ಕರಗಲ್ಲ. ಇದು ಯಾವಾಗ ಕುಡಿಬೇಕು ಸರ್ ಇದು? ಸೊ ಇದು ಯಾವ ಬೇಕಾದ್ರೂ, ಏನು ಸ್ಪೆಸಿಫಿಕ್ ಇಲ್ಲ. ಎಲ್ಲರೂ ಟೆನ್ಷನ್ ಆಗ್ಬಿಡ್ತದೆ, ಸರ್ ಅದ್ಯಾವ ಕುಡಿ. ಎನಿ ಟೈಮ್ ಊಟಕ್ಕೆ ಹಸಿವಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಲಂಚ್ ಮಾಡ್ಬೇಕು, 1 ಗಂಟೆ ಮುಂಚೆ ಕುಡಿದ್ಬಿಡ್ಬೇಕು. ಅವಾಗ ಏನಾದ್ರೆ ತಿನ್ನೋದು ಕಡಿಮೆ ಆಗ್ತದೆ. ಈಗ ನೀವ್ ಹೇಳಿದ್ರಲ್ಲ, ಒಬ್ರು ಯಾರು ರಿಲೇಟಿವ್ ಒಂದೊಂದು ಅಷ್ಟು ತಿಂತಾರೆ, ಈಗ ಗ್ಯಾಂಗ್ರೀನ್ ಆಗಿದೆ, ಸೊ ಅವರೆಲ್ಲ ಅದೇ ರೀತಿ ಮಾಡ್ಬೇಕು. ನೋಡಿ ಹೆಂಗಿದೆ, ಸೂಪರ್. ಒಂಥರ ಮೇಜರ್ ಟೇಸ್ಟ್ ಇದು. ಯಾವುದು ಟೊಮ್ಯಾಟೋದು.
ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕ್ತೀವಿ. ಸೊ ಇಂಪಾರ್ಟೆಂಟ್ ಏನು, ಆಸ್ ಎ ಮೆಡಿಸಿನ್ ವ್ಯಾಲ್ಯೂ ಅವ್ರು ತಗೊಳ್ಬೇಕು. ಥ್ಯಾಂಕ್ ಯು. ಉತ್ತಮ ಅವರು, ನಿಮಗೆ 75 ವರ್ಷ ವಯಸ್ಸಾಗಿದೆ. 72 ವರ್ಷ, ಸಾರಿ. ಆಮೇಲೆ ನೀವು ಬಂದ ನಾವು ನಮ್ಮಲ್ಲಿ 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ವಿ. ರಿಪೋರ್ಟ್ಸ್ ನೋಡಿ ಭಾರಿ ಖುಷಿ ಆಯ್ತು. HbA1c ಎಷ್ಟು 7.9 ಏನೋ ಇತ್ತು ಅಂತ ಕಾಣುತ್ತೆ. 8.9. ಈಗ ನೋಡಕ್ ಹೋದ್ರೆ 6.28 ಏನೋ ಆಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನಾನು ಸುಸ್ತಾಗೋಯ್ತು ನೋಡಿ. ಆಮೇಲೆ ಮಾತ್ರೆಗಳೆಲ್ಲ ಬಿಟ್ಬಿಟ್ಟಿದ್ರಿ. ಸೊ ಈಗ ಹೇಳ್ರಿ ಏನೇನ್ ಚೇಂಜಸ್ ಆಯ್ತು? BP ಬಿಟ್ಟಿದ್ನೆಲ್ಲ ಮಾತ್ರೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಶುಗರ್ ಮಾತ್ರೆ, ಅದು ಅಲ್ಲಿ ನೋವು ಏನೋ ಹೇಳ್ತಾರೆ. ತಲೆ ನೋವು ಗೊತ್ತಿದ್ರ, ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ. ಹೌದು. ತಲೆನೋವು ಎಷ್ಟು ವರ್ಷದಿಂದ ಇತ್ತು? ಇತ್ತು ಸರ್, ಒಂದು 2 ವರ್ಷದಿಂದ. ಅಲ್ಲಿ ನೋವು 2 ವರ್ಷದಿಂದ. 1 ತಿಂಗಳಿಗೆ ಇದಾಯ್ತು. ಈಗೆಲ್ಲ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತದೆ. ನಿಮ್ಮಮ್ಮ 25% ಒಳಗಡೆ ಅನ್ನ ರೊಟ್ಟಿ ತಿಂದೆ ಅಂತ ಗೊತ್ತಾಯ್ತು ಇವಾಗ ಅದ್ರಲ್ಲಿ ನೋಡಿದ ತಕ್ಷಣ. ಇನ್ನೂ ಸ್ವಲ್ಪ ಡಯಟ್ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸರ್. ಓಕೆ, ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ ಮಾಡ್ಬೇಕು ನಮ್ಗೆ. ಯಾಕಂದ್ರೆ ಮಕ್ಕಳಿಗೆ ಗೊತ್ತೇ ಇರ್ತದೆ ಅವ್ರ ಅಮ್ಮನ ಬಗ್ಗೆ. ಸೊ ಇನ್ನು ಸ್ವಲ್ಪ ಚೆನ್ನಾಗಿ ಏನಿಲ್ಲ ಸರ್, ಅನ್ನ ಏನು ತಿಂಡಿ ನಾವೇನ್ ಹೇಳ್ತೀವಿ ಅಂದ್ರೆ ತರಕಾರಿ ಮತ್ತೆ ನಾವು ಫ್ರೂಟ್ಸ್ ನ ಜಾಸ್ತಿ ಕೊಡಿ ಅಂತ ಹೇಳ್ತಾ ಇದೀವಿ. ಅವ್ರು ಒಂದ್ ಹಣ್ಣು ತಿಂದ್ರೆ ಅದನ್ನ ಡಯಟ್ ಅಂತ, ಒಂದ್ ತರಕಾರಿ ತಿಂದ್ರೆ ಅದನ್ನೇ ಡಯಟ್ ಅಲ್ಲ, ಹಂಗಲ್ಲ. 2-3 ತರಕಾರಿ ಬೆಕ್ಸ್ ಮಾಡಬೇಕು, ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ಏನು ಗೊತ್ತಾ, ಡಯಾಬಿಟಿಸ್ ಇದ್ದವರು 40% ಕಿಡ್ನಿ ಫೇಲ್ಯೂರ್ ಆಗ್ತದೆ. 30ರಿಂದ 35% ಆಗ್ತದೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.